ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೆಷನ್ 16 ಮಾರ್ಜಿನಲ್ ಕಾಸ್ಟಿಂಗ್. ಈ ಸೆಷನಲ್ಲೂ ಕೂಡ ಸೆಕ್ಷನ್ ಬಿ ಟೈಪ್ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲೂ ಕೂಡ ಮಾರ್ಜಿನಲ್ ಕಾಸ್ಟಿಂಗ್ ಎಸ್ಪೆಷಲಿ ರಿಲೇಟೆಡ್ ಟು ಪಿ ವಿ ರೇಷಿಯೋ, ಬ್ರೇಕ್ ಇವೆನ್ ಪಾಯಿಂಟ್ ಅನಾಲಿಸಿಸ್, ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಷನ್ಸ್ ಈ ತರಹದ ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ವಿ. ಈ ಸೆಷನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸೇಮ್ ಅಡ್ಜಸ್ಟ್ಮೆಂಟ್ಸು ಡಿಫ್ರೆಂಟ್ ಆಗಿದ್ದಾಗ ಯಾವ ರೀತಿ ಮಾಡಬೇಕು ಪ್ರಾಬ್ಲಮ್ಮು ಅಂತ ನೋಡೋಣ. ನೋಡಿ, ಕ್ವೆಶನ್ ನಂಬರ್ 9. ಓಕೆ, ಸೊ ಒಟ್ಟು 12 ಪ್ರಾಬ್ಲಮ್ಸು ನಾವು ಈ ಪರ್ಟಿಕ್ಯುಲರ್ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಇಯರ್ ಸೇಲ್ಸು 1,95,000, ಪ್ರಾಫಿಟ್ಸು 9,000. ಸೆಕೆಂಡ್ ಇಯರ್ ಸೇಲ್ಸು 2,25,000, ಪ್ರಾಫಿಟ್ಸ್ 15,000. ಸೊ 2 ವರ್ಷಗಳ ಸೇಲ್ಸು ಮತ್ತು ಪ್ರಾಫಿಟ್ ಕೊಟ್ಟಾಗ ಯಾವ ರೀತಿ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ಫಾರ್ಮುಲಾ ಚೇಂಜ್ ಆಗುತ್ತೆ. ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಈ ಫಾರ್ಮುಲಾನ ನೀವು ಬಳಸ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಇಯರ್ ಪ್ರಾಫಿಟಿಂದ ಫಸ್ಟ್ ಇಯರ್ ಪ್ರಾಫಿಟ್ನ ಮೈನಸ್ ಮಾಡ್ಕೊಳ್ಳಿ. ಸೊ 15,000 ಮೈನಸ್ 9,000. ಓಕೆ, ಸೆಕೆಂಡ್ ಇಯರ್ ಪ್ರಾಫಿಟ್ 15,000 ಮೈನಸ್ ಫಸ್ಟ್ ಇಯರ್ ಪ್ರಾಫಿಟ್ 9,000. ಇದು ಚೇಂಜ್ ಇನ್ ಪ್ರಾಫಿಟ್ ನಿಮಗೆ ಕೊಡುತ್ತೆ. ನೆಕ್ಸ್ಟು ಅದೇ ರೀತಿ ಚೇಂಜ್ ಇನ್ ಸೇಲ್ಸು, ಸೆಕೆಂಡ್ ಇಯರ್ ಸೇಲ್ಸು 2,25,000 ಮೈನಸ್ 1,95,000. ಸೊ ಚೇಂಜ್ ಇನ್ ಸೇಲ್ಸ್ನ ತಗೊಳ್ಳಿ. ಸೊ 6,000, 15,000 ಮೈನಸ್ 9,000 6,000 ಆಗುತ್ತೆ. 2,25,000 ಮೈನಸ್ 1,95,000 ಮಾಡಿದ್ರೆ 30,000 ಆಗುತ್ತೆ. ಇಂಟು 100 ಮಾಡಿದ್ರೆ ನಿಮಗೆ ಪಿ ವಿ ರೇಷಿಯೋ ಸಿಗುತ್ತೆ. ದಿಸ್ ಇಸ್ ವೆರಿ ವೆರಿ ಸಿಂಪಲ್. ನೆಕ್ಸ್ಟು ಫಿಕ್ಸ್ಡ್ ಕಾಸ್ಟ್ ಕೇಳಿದ್ದಾರೆ. ಸೊ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಸೇಲ್ಸ್ ಗೊತ್ತಿದೆ, ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ಮತ್ತು ಪ್ರಾಫಿಟ್ಸು ಗೊತ್ತಿದೆ. ಸೊ ಅದಕ್ಕೆ ನಮಗೆ ಫಿಕ್ಸ್ಡ್ ಕಾಸ್ಟು ಗೊತ್ತಾದರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ವಾಟ್ ಟು ಸೇ. ಫಿಕ್ಸ್ಡ್ ಕಾಸ್ಟ್ ಗೊತ್ತಿಲ್ಲ, ಫಿಕ್ಸ್ಡ್ ಕಾಸ್ಟ್ ಗೊತ್ತಾದರೆ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ವೇರಿಯಬಲ್ ಕಾಸ್ಟ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನು. ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು 1 ಮೈನಸ್ ಪಿ ವಿ ರೇಷಿಯೋ. ಯಾವ ಒಂದು ಸನ್ನಿವೇಶದಲ್ಲಿ ಪಿ ವಿ ರೇಷಿಯೋ ಗೊತ್ತಿದ್ದು, ಓಕೆ, ಆಮೇಲೆ ಸೇಲ್ಸ್ ಗೊತ್ತಿದೆ ಅಂತ ಅಂದರೆ ಆವಾಗ ವೇರಿಯಬಲ್ ಕಾಸ್ಟನ್ನ ಈ ಫಾರ್ಮ್ಯುಲಾದ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಸೇಲ್ಸು 2,25,000. ನೀವು ಸೆಕೆಂಡ್ ಇಯರ್ ಸೇಲ್ಸ್ನ ತಗೋಬೇಕಾಗತ್ತೆ, ಅಂದರೆ ಲಾಸ್ಟ್ ಇಯರು. ಓಕೆ, ಈಗ 3 ವರ್ಷ ಕೊಟ್ಟಿದ್ರೆ ಯು ಶುಡ್ ಟೇಕ್ ದ ಥರ್ಡ್ ಇಯರ್ ಸೇಲ್ಸ್. 4 ಇಯರ್ಸ್ ಕೊಟ್ಟಿದ್ರೆ ಲೇಟೆಸ್ಟ್ ತಗೋಬೇಕು. ಸೊ ಸೇಲ್ಸು 2,25,000 ಇಂಟು 1 ಮೈನಸ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ? 20%. 20%ನ 20% ಅಂತ ತಗೋಬೋದು, ಅಥವಾ 0.20 ಅಂತ ತಗೋಬೋದು. ಸೊ 2,25,000 ಇಂಟು 0.80 ಮಾಡಿದ್ರೆ ಯು ವಿಲ್ ಗೆಟ್ ದ ವೇರಿಯಬಲ್ ಕಾಸ್ಟ್ 1,80,000. ಆಯಿತಾ? ಸೊ ನಮಗೆ ವೇರಿಯಬಲ್ ಕಾಸ್ಟ್ ಗೊತ್ತಿದೆ. ಈಗ ನಾವು ಈಸಿಯಾಗಿ ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿಬೋದು. ಸೊ ಆ ಮಾರ್ಜಿನಲ್ ಕಾಸ್ಟ್ ಶೀಟ್ನ ಜ್ಞಾಪಕ ಮಾಡ್ಕೊಳ್ಳಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟು ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ? ಪ್ರಾಫಿಟ್ ಆರ್ ಲಾಸ್ ಬರುತ್ತೆ. ಸೊ ಈಗ ನಮಗೆ ಸೇಲ್ಸ್ ಗೊತ್ತಿದೆ, ವೇರಿಯಬಲ್ ಕಾಸ್ಟ್ ಗೊತ್ತಿದೆ, ಪ್ರಾಫಿಟ್ಟು ಗೊತ್ತಿದೆ. ಈ ಸನ್ನಿವೇಶದಲ್ಲಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ ಅಪ್ಪ ಅಂತ ಅಂದರೆ, ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಪ್ರಾಫಿಟ್. ಸೊ ಸೇಲ್ಸು 2,25,000 ಮೈನಸ್ ವೇರಿಯಬಲ್ ಕಾಸ್ಟ್ 1,80,000 ಮೈನಸ್ ಪ್ರಾಫಿಟ್ ಯಾವ್ದು ತಗೋಬೇಕು? ಸೆಕೆಂಡ್ ಇಯರ್ ಪ್ರಾಫಿಟ್ನ ತಗೋಬೇಕು. ಸೊ 2,25,000 ಮೈನಸ್ 1,80,000 ಮೈನಸ್ 15 ಮಾಡಿದ್ರೆ 30,000 ಬಂದ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಪಿ ವಿ ರೇಷಿಯೋನ ಮತ್ತು ಫಿಕ್ಸ್ಡ್ ಕಾಸ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈ ಪ್ರಾಬ್ಲಮ್ಮು ನೋಡಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್
ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಂತೆ. ಬಿ ಪಿ ವಿ ರೇಷಿಯೋ ಇಫ್ ಸೇಲ್ಸ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 20%. ಒಂದು ಪ್ರಾಬ್ಲಮ್ಗಿಂತ ಇನ್ನೊಂದು ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸು ಬೇರೆ ರೀತಿ ಇದೆ. ಈಸಿ ಇದೆ, ಅರ್ಥ ಮಾಡಿಕೊಂಡು ಮಾಡಿ. ಸೊ ಪಿ ವಿ ರೇಷಿಯೋ ಕಂಡುಹಿಡಿಬೇಕು ಯಾವಾಗ, ವೆನ್ ಸೇಲ್ ಪ್ರೈಸು 20% ರೆಡ್ಯೂಸ್ ಮಾಡಿದಾಗ ಪಿ ವಿ ರೇಷಿಯೋ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಸೇಲ್ಸ್ ಕೊಟ್ಟಿದ್ದಾರೆ 20,000 ಯೂನಿಟ್ಸ್. ಸೇಲ್ಸ್ ಪ್ರೈಸ್ ಎಷ್ಟು 50 ಪರ್ ಯೂನಿಟ್. ಪಿ ವಿ ರೇಷಿಯೋ ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 40%. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 1,20,000. ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ನಾವು ಫಸ್ಟು ಬ್ರೇಕ್ ಈವನ್ ಸೇಲ್ಸ್ನ ಕಂಡುಹಿಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಏನು ಬೇಕಾಗುತ್ತೆ, ಯು ರಿಕ್ವೈರ್ ಸೇಲ್ಸ್. ಎಸ್, ಟೆಲ್ ಮಿ ವಾಟ್ ಯು ರಿಕ್ವೈರ್. 1,20,000 ಕೊಟ್ಟಿದ್ದಾರೆ. ಸೊ ಯು ರಿಕ್ವೈರ್ ದ ಸೇಲ್ಸ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಯು ರಿಕ್ವೈರ್ ದ ಕಾಂಟ್ರಿಬ್ಯೂಷನ್ ವ್ಯಾಲ್ಯೂ ಆಸ್ ವೆಲ್ ಆಸ್ ದ ಪಿ ವಿ ರೇಷಿಯೋ. ಓಕೆ, ಸೊ ಈಗ ಕಾಂಟ್ರಿಬ್ಯೂಷನ್ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೇಲ್ಸ್ ಈಸ್ ಈಕ್ವಲ್ ಟು 20,000 ಯೂನಿಟ್ಸ್ ಇಂಟು 50 rupees. ಓಕೆ, ಸೊ ಎಷ್ಟು ಬರುತ್ತೆ ಸೇಲ್ಸು 10 lakhs. ಓಕೆ, ಈಗ ಕಾಂಟ್ರಿಬ್ಯೂಷನ್ನು ಪಿ ವಿ ರೇಷಿಯೋ ಕೊಟ್ಟಾಗ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನಪ್ಪ ಫಾರ್ಮುಲಾ ಅಂತ ಅಂದರೆ ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಓಕೆ, ಸೊ ಸೇಲ್ಸ್ ಎಷ್ಟು 10 lakhs ಇಂಟು ಪಿ ವಿ ರೇಷಿಯೋ ಅಂತ ನೀವು ಮಾಡಿದ್ರೆ ದೆನ್ ವಾಟ್ ಯು ವಿಲ್ ಗೆಟ್ 0.40. ಸೊ 40% ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 0.40. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು 4 lakhs. ಓಕೆ, ಸೊ ಈಗ ಬ್ರೇಕ್ ಈವನ್ ಪಾಯಿಂಟ್ ಅಟ್ ಸೇಲ್ಸ್ ಫಾರ್ಮುಲಾ ಏನು ಅಂತ ನೋಡೋಣ. ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಆಗುತ್ತೆ. 1,20,000 ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ಫಿಕ್ಸ್ಡ್ ಕಾಸ್ಟು. ಪಿ ವಿ ರೇಷಿಯೋ 40% ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ಎಷ್ಟು ಬರುತ್ತೆ ಅಂತ ಅಂದರೆ 3 lakhs. ಓಕೆ, ನೆಕ್ಸ್ಟ್ ಬಂದು ಪಿ ವಿ ರೇಷಿಯೋ ಇಫ್ ದ ಸೇಲ್ ಪ್ರೈಸ್ ಇಸ್ ರೆಡ್ಯೂಸ್ ಟು 20 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಮಾಡಬೇಕು ಅಂತಂದರೆ ಫಸ್ಟು ನಾವು ವೇರಿಯಬಲ್ ಕಾಸ್ಟನ್ನು ಕಂಡುಹಿಡ್ಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವೇರಿಯಬಲ್ ಕಾಸ್ಟ್. What is the formula to calculate variable cost? Variable cost is equal to sales into 1 minus PV ratio. Sales 10 lakhs into 1 minus PV ratio is 40%. So 40% na 100 minus 40 ಅಂತಾನು ತಗೋಬಹುದು ಅಥವಾ 1 minus 0.40 ಹೇಗೆ ಬರುತ್ತೆ ಅಂತ ಅಂದರೆ if you divide 40 divided by 100 you will get 0.40. ಸೊ 1 ಮೈನಸ್ 0.40 ಮಾಡಿದ್ರೆ ಎಷ್ಟು ಬರುತ್ತೆ 0.60 ಬರುತ್ತೆ. ಸೊ 10 lakhs ಇಂಟು 0.60 ಆದರೂ ಮಾಡಬಹುದು. 10 lakhs ಇಂಟು 60 ಡಿವೈಡೆಡ್ ಬೈ 100 ಆದರೂ ಮಾಡ್ಬೋದು. ಸೊ ಮಾಡಿದ್ರೆ ನಿಮಗೆ ವೇರಿಯಬಲ್ ಕಾಸ್ಟು 6 lakhs ಅಂತ ಬರುತ್ತೆ. ನೆಕ್ಸ್ಟು ಸಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ವೈ ಯು ಶುಡ್ ಫೈಂಡ್ ಔಟ್ ಕಾಸ್ಟ್ ಪರ್ ಯೂನಿಟ್ ಅಂತ ಅಂದರೆ ನಮಗೆ ಹೊಸ ಪಿ ವಿ ರೇಷಿಯೋನ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಇಫ್ ಸೆಲ್ಲಿಂಗ್ ಪ್ರೈಸು ಪರ್ ಯೂನಿಟ್ಟು 20% ರೆಡ್ಯೂಸ್ ಮಾಡಿದಾಗ. ಸೊ ಸೆಲ್ಲಿಂಗ್ ಪ್ರೈಸು ಪರ್ ಯೂನಿಟ್ 20% ರೆಡ್ಯೂಸ್ ಮಾಡ್ತೀವಿ. ಈ ಕಾರಣಕ್ಕೋಸ್ಕರ ನಾವು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ವೇರಿಯಬಲ್ ಕಾಸ್ಟು ಎಷ್ಟು 6 lakhs ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಸೋಲ್ಡ್. ಕ್ವೆಶನಲ್ಲಿ ಕೊಟ್ಟಿದ್ದಾರೆ 20,000 ಯೂನಿಟ್ಸ್. So 6 lakhs divided by 20,000 is equal to 30 per unit ಬರುತ್ತೆ. ಓಕೆ, ಸೊ ಈಗ ಚೇಂಜ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಓಕೆ, ಹೇಗೆ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ನ 20% ನೀವು ರೆಡ್ಯೂಸ್ ಮಾಡಿದ್ರೆ ಹೊಸ ಪಿ ವಿ ರೇಷಿಯೋ ಏನಾಗುತ್ತೆ ಅಂತ. ಸೊ ಪ್ರೆಸೆಂಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ₹50 ಲೆಸ್ 20% ಆಫ್ 50. ಯಾಕಂದರೆ 20% ತಾನೇ ರೆಡ್ಯೂಸ್ ಮಾಡಬೇಕು. ಸೊ 50ಯಲ್ಲಿ 20% ಎಷ್ಟು ಬರುತ್ತೆ 50 ಇಂಟು 20 ಡಿವೈಡೆಡ್ ಬೈ 100 10 ಬರುತ್ತೆ. ಸೊ ನ್ಯೂ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 50 ಮೈನಸ್ 10. ಓಕೆ, ಸೊ 50 ಮೈನಸ್ 10 ಮಾಡಿದಾಗ ಯು ವಿಲ್ ಗೆಟ್ ನ್ಯೂ ಸೆಲ್ಲಿಂಗ್ ಪ್ರೈಸ್ 40. ಸೊ ಈಗ ನ್ಯೂ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಇದೆ. ಸೊ ಸೆಲ್ಲಿಂಗ್
ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 40 ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 30 ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್ ಅದು 40. ಸೊ 40 minus 30, 10 divided by 40. So what is the answer? Into 100 ಮಾಡಬೇಕು. So the new PV ratio is 25%. So hope ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, PV ratio, new PV ratio ನಿಮ್ಗೆ ಗೊತ್ತೇ ಇದೆ. It is very easy. Selling price per unit minus variable cost per unit divided by selling price per unit. So 40 minus 30 divided by 40. So 10 divided by 40 into 100 ಮಾಡಬೇಕು. Just to 10 divided by 40 ನೀವು ಮಾಡಿದ್ರೆ you will get 0.25. So ನಮಗೆ PV ratio ಅಂತ ಅಂದರೆ it should not be in decimal. ಅದು percentage ಅಲ್ಲಿ ತೋರಿಸಬೇಕು. So 0.25 into 100 ಮಾಡಿದ್ರೆ you will be getting 25%. ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. Let us go to the 11th problem. 11th problem, you can see here, from the following particulars, calculate PV ratio B fixed cost. ಕೇಳಿದ್ದಾರೆ. First year sales 1,30,000, profit 6,000. Second year sales 1,50,000, profit 10,000. ಸೊ 2 ವರ್ಷದ ಪ್ರಾಫಿಟ್ ಮತ್ತು ಸೇಲ್ಸ್ ಕೊಟ್ಟಾಗ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. ಇದನ್ನು ಮರಿಲೇಬಾರ್ದು. ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಸೊ ಚೇಂಜ್ ಇನ್ ಪ್ರಾಫಿಟ್ ಎಷ್ಟು? ಪ್ರಾಫಿಟ್ಟು 2ನೇ ವರ್ಷದ್ದು 10,000 ಇದೆ, ಮೊದಲನೇ ವರ್ಷದ್ದು 6,000 ಇದೆ. ಸೊ 10 minus 6 ಎಷ್ಟು ಬರುತ್ತೆ? 4,000 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ 10,000 minus 6,000 4,000 ಬರುತ್ತೆ. 1,50,000 minus 1,30,000 20,000 ಬರುತ್ತೆ. ಇಂಟು 100 ಮಾಡಿದಾಗ 20% ಅಂತ ಬರುತ್ತೆ. ಸೊ ದಿಸ್ ಇಸ್ ವಾಟ್ PV ratio. Next, we require variable cost. Why we require variable cost? To calculate fixed cost. ನಮಗೆ ವೇರಿಯಬಲ್ ಕಾಸ್ಟ್ ಯಾಕೆ ಬೇಕು ಅಂತ ಅಂದರೆ ಫಿಕ್ಸ್ಡ್ ಕಾಸ್ಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ವೇರಿಯಬಲ್ ಕಾಸ್ಟು ಬೇಕಿರುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು 1 minus PV ರೇಷಿಯೋ. ಸೊ ಸೇಲ್ಸ್ ಬಂದು 1,50,000 ತಗೋಬೇಕು ಸೆಕೆಂಡ್ ಇಯರ್ ಸೇಲ್ಸ್ನ, ಇಂಟು 1 minus PV ರೇಷಿಯೋ ಇಸ್ ಗಿವನ್ 20%. ಸೊ 20% ಕ್ಯಾನ್ ಬಿ ಟೇಕನ್ ಆಸ್ 0.20 ಅಥವಾ 20%. ನೆಕ್ಸ್ಟ್, ಸೊ ಈಗೇನಾಗುತ್ತೆ ಅಂತ ಅಂದರೆ 1 minus 20 ಅಥವಾ 1 minus 0.20 ಏನಾಗುತ್ತೆ? 0.80 ಆಗುತ್ತೆ. ಸೊ 1,50,000 ಇಂಟು 0.80 ಮಾಡಿದ್ರೆ ಯು ವಿಲ್ ಗೆಟ್ ದ ವೇರಿಯಬಲ್ ಕಾಸ್ಟ್ ಆಸ್ 1,20,000. ವೆರಿ ಸಿಂಪಲ್ ಅಲ್ಲ? ವೇರಿಯಬಲ್ ಈ ತರಹದ ಫಾರ್ಮುಲಾ ಯಾವಾಗ ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದರೆ ಸೇಲ್ಸ್ ಕೊಟ್ಟಿದ್ದು PV ರೇಷಿಯೋ ಗೊತ್ತಿದ್ರೆ. ಲಾಸ್ಟ್ ಪ್ರಾಬ್ಲಮಲ್ಲೂ ಮಾಡಿದ್ವಿ ನಾವು. ಸೊ ಸೇಲ್ಸ್ 1,50,000 ಇಂಟು 1 minus PV ರೇಷಿಯೋ. ಓಕೆ, ಫಿಕ್ಸ್ಡ್ ಕಾಸ್ಟ್ ಈಗ ನಿಮ್ಗೆ ಗೊತ್ತೇ ಇದೆ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಪ್ರಾಫಿಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫಿಕ್ಸ್ಡ್ ಕಾಸ್ಟ್. ಸೇಲ್ಸು 1,50,000, ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1,20,000 ಮೈನಸ್ ಪ್ರಾಫಿಟ್ 10,000. ಸೊ ಯು ವಿಲ್ ಗೆಟ್ ಅ ಫಿಕ್ಸ್ಡ್ ಕಾಸ್ಟ್ ಆಫ್ 20,000 ಅಷ್ಟೇ. ಕಂಪ್ಲೀಟ್ಲಿ 6 ಮಾರ್ಕ್ಸ್ ಬರುತ್ತೆ. ಎಷ್ಟು ಈಸಿ ಇದೆ ನೋಡಿ ಪ್ರಾಬ್ಲಮ್ಮು. 6 ಮಾರ್ಕ್ಸ್ ನಿಮಗೆ ಬರುತ್ತೆ. ಒಂದೇ ಒಂದು ಪಾಯಿಂಟ್ ಏನು ಜ್ಞಾಪಕ ಇಟ್ಕೋಬೇಕು ಅಂತಂದರೆ 2 ವರ್ಷದ ಸೇಲ್ಸ್ ಕೊಟ್ಟಾಗ ಯು ಹ್ಯಾವ್ ಟು ಟೇಕ್ ಸೆಕೆಂಡ್ ಇಯರ್ ಸೇಲ್ಸ್ ಮೈನಸ್ ಫಸ್ಟ್ ಇಯರ್ ಸೇಲ್ಸ್. ಅದೇ ರೀತಿ ಪ್ರಾಫಿಟ್ಟು ಸೆಕೆಂಡ್ ಇಯರ್ ಪ್ರಾಫಿಟ್ ಮೈನಸ್ ಫಸ್ಟ್ ಇಯರ್ ಪ್ರಾಫಿಟ್ನ ತಗೋಬೇಕಾಗತ್ತೆ. ಓಕೆ, ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶನು ಪ್ರಾಬ್ಲಮ್ ನಂಬರ್ 12 ನೋಡಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ calculate break-even point sales, comma, B, number of units to be sold to earn a profit of rupees 60,000. Okay, ಎರಡು ಕೇಳಿದ್ದಾರೆ. ಒಂದು ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ ಕೇಳಿದ್ದಾರೆ. ಎರಡನೇದು ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ನ ನಾವು ಮಾರಾಟ ಮಾಡಬೇಕು ಯಾವಾಗ ಅಂತ ಅಂದರೆ ನಮಗೆ 60,000 ಪ್ರಾಫಿಟ್ ಮಾಡಬೇಕು ಅಂತ ಅಂದರೆ 60,000 ಪ್ರಾಫಿಟ್ ಬರಬೇಕು ಅಂತ ಅಂದರೆ
ಎಷ್ಟು ಯೂನಿಟ್ಸ್ಗಳನ್ನು ನಾವು ಮಾರಾಟ ಮಾಡಬೇಕು ಅಂತ. ಫಸ್ಟು ಸೆಲ್ಲಿಂಗ್ ಪ್ರೈಸ್ 20 ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟು 2 ತರಹದ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ಒಂದು ಮ್ಯಾನುಫ್ಯಾಕ್ಚರಿಂಗ್, ಇದು ಡೈರೆಕ್ಟ್ 11 ಪರ್ ಯೂನಿಟ್. ಇನ್ನೊಂದು ವೇರಿಯಬಲ್ ಕಾಸ್ಟು ಸೆಲ್ಲಿಂಗ್, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 3 rupees ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟು 2,52,000 ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಇದು ಈಸಿ ಇದೆ ಪ್ರಾಬ್ಲಮು, ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಫಸ್ಟು ಲೆಟ್ ಅಸ್ ಕ್ಯಾಲ್ಕುಲೇಟ್ ಕಾಂಟ್ರಿಬ್ಯೂಷನ್. ವೈ ಕಾಂಟ್ರಿಬ್ಯೂಷನ್? ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್. ಏನು ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ಗೆ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಗೊತ್ತಾ ನಮಗೆ? ಇಲ್ಲ. ಸೊ ಪಿ ವಿ ರೇಷಿಯೋ ಗೊತ್ತಾಗಬೇಕು ಅಂದರೆ ನಮಗೆ ಕಾಂಟ್ರಿಬ್ಯೂಷನ್ ಬೇಕಿರುತ್ತೆ. ಸೊ ಫಸ್ಟು ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತೇ ಇದೆ, ವೆರಿ ಸಿಂಪಲ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 20 ಮೈನಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಎಷ್ಟು? 11 ಪ್ಲಸ್ 3 ತಗೋಬೇಕು. ಯು ಹ್ಯಾವ್ ಟು ಟೇಕ್ ದ ಡೈರೆಕ್ಟ್ ಆಸ್ ವೆಲ್ ಆಸ್ ದ ಇಂಡೈರೆಕ್ಟ್ ವೇರಿಯಬಲ್ ಕಾಸ್ಟ್ ಟುಗೆದರ್. ಮ್ಯಾನುಫ್ಯಾಕ್ಚರಿಂಗು ತಗೋಬೇಕು ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ತಗೋಬೇಕು. ಸೊ 20 ಮೈನಸ್ 14 ಈಸ್ ಈಕ್ವಲ್ ಟು 6 ಪರ್ ಯೂನಿಟ್. ಸೊ ನೆಕ್ಸ್ಟು ಪಿ ವಿ ರೇಷಿಯೋ ನೋಡೋಣ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನಿಮಗೆ ಕಾಂಟ್ರಿಬ್ಯೂಷನ್ ಗೊತ್ತಿದೆ ಎಷ್ಟು? 6. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ 6 ರೂಪಾಯಿ, ಸೇಲ್ಸು 20 ರೂಪಾಯಿ, ಇಂಟು 100 ಮಾಡಿದ್ರೆ 30% ವಿಲ್ ಬಿ ಯೋರ್ ಪಿ ವಿ ರೇಷಿಯೋ. ಸೊ ಒನ್ಸ್ ಪಿ ವಿ ರೇಷಿಯೋ ಗೊತ್ತಾದ ನಂತರ ಬ್ರೇಕ್ ಈವನ್ ಪಾಯಿಂಟು ವ್ಯಾಲ್ಯೂನ ನಾವು ಕಂಡುಹಿಡಿಬೋದು ಈಸಿಯಾಗಿ. ಏನು ಫಾರ್ಮುಲಾ? ಬ್ರೇಕ್ ಈವನ್ ಪಾಯಿಂಟ್ at value is equal to fixed cost divided by PV ratio. Fixed cost ಎಷ್ಟು? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ನೋಡ್ಕೊಳ್ಳಿ. You have a fixed cost of 2,52,000 per year ಅಂತ ಕೊಟ್ಟಿದ್ದಾರೆ. ಸೊ 2,52,000 divided by PV ratio 30% ತಗೊಂಡ್ರೆ ನಿಮ್ಮ ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು ಅಂತ ಅಂದರೆ 8,40,000. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಅಂತ ಅಂದರೆ ನಂಬರ್ ಆಫ್ ಯೂನಿಟ್ ಟು ಬಿ ಸೋಲ್ಡ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 60,000. ಪ್ರಾಫಿಟ್ ಕೊಟ್ಟು ನಮ್ಮನ್ನು ಸೇಲ್ಸು ಮಾಡಲಿಕ್ಕೆ ಕೇಳಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ನಂಬರ್ ಆಫ್ ಯೂನಿಟ್ಸ್ ಟು ಬಿ ಸೋಲ್ಡ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 60,000 ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳಿ. ಫಾರ್ಮುಲಾ ಎಷ್ಟು? ದಟ್ ಈಸ್ ಡಿಸೈರ್ಡ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ನ ತಗೋಬೇಕಾಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟು 2,52,000 ಪ್ಲಸ್ ಪ್ರಾಫಿಟ್ 60,000 ಡಿವೈಡೆಡ್ ಬೈ 6. ಸೊ ದ ಆನ್ಸರ್ ಯು ವಿಲ್ ಗೆಟ್ ಇಸ್ 52,000 ಯೂನಿಟ್ಸ್ ಸೇಲ್ ಮಾಡಬೇಕು. ಸೊ 60,000 ಪ್ರಾಫಿಟ್ಸ್ ಬರಬೇಕು ಅಂತ ಅಂದರೆ 52,000 ಯೂನಿಟ್ಸ್ನ ಸೆಲ್ ಮಾಡಿದ್ರೆ ಮಾತ್ರ ನಮಗೆ 60,000 ಪ್ರಾಫಿಟ್ಸ್ ಬರುತ್ತೆ. ಸೊ ಈ ರೀತಿ ನಿಮಗೆ ಸೇಲ್ಸ್ನ ಕೇಳಬಹುದು ಪ್ರಾಫಿಟ್ಸ್ನ ಕೊಟ್ಟು, ಅಥವಾ ಸೇಲ್ಸ್ ಕೊಟ್ಬಿಟ್ಟು ಪ್ರಾಫಿಟ್ಸ್ನ ಕೇಳ್ಬೋದು, ಅಥವಾ ಸೇಲ್ಸ್ ಪ್ರಾಫಿಟ್ ಕೊಟ್ಬಿಟ್ಟು ಫಿಕ್ಸ್ಡ್ ಕಾಸ್ಟ್ನ ಕೇಳ್ಬೋದು. ಯಾವುದಾದ್ರೂ ನಿಮಗೆ ಕೇಳ್ಬೋದು. ಸೊ ಫಾರ್ಮುಲಾ ನೀವು ಸೇಮ್ ಯೂಸ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಪ್ರಾಬ್ಲಮಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಒಂದು ರೀಕ್ಯಾಪ್ ಮಾಡೋಣ. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾಕೆ ಅಂತ ಅಂದರೆ ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು ಅಂತ. ಸೊ ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂವಲ್ಲಿ ಪ್ರಾಬ್ಲಮಲ್ಲಿ ಕೇಳಿರೋದು ಬ್ರೇಕ್ ಈವನ್ ಪಾಯಿಂಟ್ ವ್ಯಾಲ್ಯೂ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಪಿ ವಿ ರೇಷಿಯೋ ನಮಗೆ ಗೊತ್ತಿಲ್ಲ. ಸೊ ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನಮಗೆ ಕಾಂಟ್ರಿಬ್ಯೂಷನು ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟು ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇಲ್ಲಿ 2 ತರಹದ ವೇರಿಯಬಲ್ ಕಾಸ್ಟ್ ಕೊಟ್ಟಿರೋದ್ರಿಂದ ಯು ಶುಡ್ ಟೇಕ್ ಬೋತ್ ಟುಗೆದರ್. ಸೊ 20 ಮೈನಸ್ 11 ಪ್ಲಸ್ 3 14 ಆಗುತ್ತೆ. ಸೊ 6 ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸಿಗುತ್ತೆ. ಸೊ ಪರ್ ಯೂನಿಟ್ಟು ಕಾಂಟ್ರಿಬ್ಯೂಷನ್ ಇದ್ದು ಪರ್ ಯೂನಿಟ್ಟು ಸೇಲ್ಸ್ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ. 6 divided by 20 into 100, that is 30%. So BEP value ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಗೆಟ್ BEP ವ್ಯಾಲ್ಯೂ. 2,50,000 divided by 30%, 8,40,000.
So number of unit to be sold to earn a profit of 60,000 ಅಂತ ಕೇಳಿದ್ರೆ the formula is this. Very simple, easy. Fixed cost plus profit divided by contribution per units. Fixed cost is already given in the problem, 2,52,000. Profits is also given in the problem, 60,000 divided by 6 is equal to 52,000 units. ತುಂಬಾನೇ ಸಿಂಪಲ್ ಇದೆ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರ್, ಸಾಲ್ವ್ಡ್ ಕ್ವೆಶ್ಚನ್ ಪೇಪರು. You can practice some more questions from the internet. Try to practice. Okay. Thank you, students. Any doubts you have, you can put it in the comment box. I will try to help you or solve it. Okay, students. Thank you. Thank you. One and all.